ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಕ್ಲೈಂಟ್ ಒಬ್ಬರಿಗೆ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ನ ಹ್ಯಾಂಡ್ಸ್ ಅಂಡ್ ಪ್ರಾಕ್ಟೀಸ್ ಕೊಟ್ಟಂತಹ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ ಆದ್ರೆ ಕಷ್ಟ ಸಣ್ಣ ಫ್ರಿಲ್ಸ್ ಎಲ್ಲ ಮಾಡೋದು. ಇಷ್ಟು ಸಾಕು ನಮಗೆ ಇಷ್ಟು ಮಾಡ್ಕೊಂಡು ನಾವು ಐರನ್ ಮಾಡ್ಕೊಬೇಕು. ಐರನ್ ಬೇಡ, ಹಂಗೆ ಮಾಡೋದು. ಅಲ್ಲ ಹೊಸ ಸೀರೆ ನಮಗೆ ರೇಷ್ಮೆ ಸೀರೆ ಐರನ್ ಬೇಕಲ್ಲ, ಅವ್ರದ್ದೇ ಫೋಲ್ಡಿಂಗ್ ಇದಾಗ್ಬಿಟ್ಟಿರುತ್ತೆ. ಬೇಕಿದ್ರೆ ಮಾಡ್ಕೋಬಹುದು ಮ್ಯಾಮ್. ನೋಡಿ ಈಗ ಒಂದ್ಸಲ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ, ಈ ತರ ಪಿನ್ ಹಾಕೋಬೇಕಾ? ಇರಿ ಮ್ಯಾಮ್, ಈ ತರ ಪ್ರೆಸ್ ಮಾಡ್ಕೊಂಡ್ರೆ ನೆರ್ಗೆ ಸರಿಯಾಗಿ ಕುತ್ಕೊಳ್ಳುತ್ತಲ್ವಾ? ಅವಾಗ ನೋಡಿ ಈ ಕಡೆ ಇಲ್ಲಿ ಇರುತ್ತಲ್ಲ ನೆರ್ಗೆ, ಸೇಮ್ ಕಲರ್ ಮ್ಯಾಮ್. ನೋಡಿ ಇಲ್ಲಿ ಹಿಂಗೆ ನೆರ್ಗೆಗಳು ಕೌಂಟ್ ಮಾಡ್ಕೋಬೇಕು ಎಷ್ಟೈತೆ ಅಂತ. 1 2 3 4 5 6 7 8 9 ಇದೆಯಾ ಮ್ಯಾಮ್? ಬಿಗಿನರ್ಸ್ ಆದ್ರೆ ಕಷ್ಟ ಆಗ್ಬಿಡುತ್ತೆ ಒಂದೇ ಸಲ ನೆರ್ಗೆ ಹಿಡಿಯಕ್ಕೆ. ಅದಕ್ಕೆ ಈ ತರ ಕ್ಲಿಪ್ ಬೇಕಾದ್ರೆ ಕ್ಲಿಪ್ ಇಲ್ಲಿಗೆ ಹಾಕೋತೀನಿ ಮ್ಯಾಮ್, ಆಮೇಲೆ ಪಿನ್ ಹಾಕೊಡ್ತೀನಿ. ನೋಡಿ ಇಲ್ಲಿ ಇದು ವೇರಿಯೇಷನ್ ಬರಬೇಕು. ಈ ಬಾರ್ಡರ್ ಮತ್ತೆ ಇದೆಯಲ್ಲ ಸೀರೆದು ಜಂಕ್ಷನ್ ಇಲ್ಲಿಗೆ ಬರ್ಬೇಕು. ಹಿಂಗೆ ಈ ತರ ಮತ್ತೆ ನೆರ್ಗೆ ಕಂಟಿನ್ಯೂ ಮಾಡೋದು. ಒಂದೇ ಸಲ ಮಾಡ್ಕೊಳಕ್ಕಾಗಲ್ಲ, ಎಲ್ಲ ಹಿಡಿಯಕ್ಕಾಗಲ್ಲ. ಈಗ ಪಿನ್ ಕೊಡಿ ನಮ್ ದೊಡ್ಡದು ಸೇಫ್ಟಿ ಪಿನ್ಗಳ ಹತ್ರ ನೋಡಿ. ಈಗ ಬಾರ್ಡರ್ ಮತ್ತೆ ಇದು ಜಂಕ್ಷನ್ ಇದೆಯಲ್ಲ, ಇಲ್ಲಿಗೆ ಹಿಂಗೆ ಪಿನ್ಗಳು ಸೇರಿಸ್ಬೇಕು. ಹಿಂಗೆ ಎಷ್ಟು ಫಿಲ್ಸ್ ಮಾಡಿದೀವಿ ಅಷ್ಟನ್ನು ಸೇರಿಸ್ಕೊಬೇಕು. ಈಗ ಕೌಂಟ್ ಮಾಡ್ಕೊಂಡು ನಾನು ಏನಕ್ಕೆ ಹಿಂಗೆ ಮಾಡ್ತಿದ್ದೀನಿ ಹೇಳಿ? ಅಲ್ಲ, ಅಲ್ಲಿ ಇದೆಯಾ ಇಲ್ವಾ ನೆರ್ಗೆ ಮಿಸ್ ಆಗ್ಬಿಡ್ತವೆ ಅಂತ ಈ ತರ ನೋಡ್ಕೊಂಡು ಹಿಂಗ್ ಕಾಣಿಸುತ್ತೆ. ಇಷ್ಟು ಬಂದ್ರೆ ಇಷ್ಟು ಸಾಕು, ಇಷ್ಟೇ ಸಾಕು. ನೋಡಿ ಇಲ್ಲಿಗೆ ಗೊತ್ತಾಗ್ತಾ ಇದ್ದ. ನಾವೇನ್ ಮಾಡ್ತಿದ್ವಿ, ಮಾಮೂಲಿ ಮಾಡ್ಬಿಟ್ಟು ಸುತ್ತ ಹಿಂಗ್ ಇಟ್ಬಿಟ್ಟು ಸೆರಗ್ ಒಂದ್ ಸೈಡ್ ಹಿಂಗ್ ಬಿಡ್ತಿದ್ವಿ. ಅದನ್ನ ತೆಗೆದು ಈ ಕಡೆ ಹಿಂಗ್ ತೆಗೆದು ಹಾಕಿ ಸುಮ್ಮನೆ ಸುತ್ತ ಬೆಂದಿಗೆ ನೆರ್ಗೆನ ಹರಡ್ಬಿಟ್ಟು ಈಗ ಭಕ್ತಿಯಿಂದ ಮಾಡಿದ್ರೆ ಯಾವ್ದು ಆಗುತ್ತೆ ಮ್ಯಾಮ್. ಬಟ್ ಚೆನ್ನಾಗಿರ್ಬೇಕು, ಅಲಂಕಾರ ಕರೆಕ್ಟ್ ಚೆನ್ನಾಗಿರ್ಬೇಕು, ಲಕ್ಷಣವಾಗಿ ಕಾಣ್ತಾ ಇಲ್ಲ. ಭಕ್ತಿಯಿಂದ ನಾವು ಏನ್ ಮಾಡಿದ್ರು ನಡೆಯುತ್ತೆ ಮ್ಯಾಮ್. ಇಲ್ಲ ನೀನು ದೇವ್ರಿಗೆ ಅಲಂಕಾರ ಆಗ ತುಂಬಾ ಚೆನ್ನಾಗಿ ಮಾಡಿದಷ್ಟು ಚೆನ್ನ ಅಲ್ವಾ? ನೀವು ಜಡೆ ತರಬೇಕು, ಸುಮಾರು ಖರ್ಚಿದಲ್ಲ. ನಿಮ್ಗೆ ಕೊಡ್ತೀನಿ ಆಮೇಲೆ ಮಾಡಕ್ಕೆ. ಈ ತರ ಬರುತ್ತೆ ಹಿಂಗೆ. ಈಗ ಇದನ್ನೊಂದ್ಸಲ ಸ್ಟ್ರೈಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿವರೆಗೆ ಮಾಡ್ಕೊಂಡಿರೋದು ಈಗ ಇನ್ನೊಂದ್ಸಲ ಹಿಂಗ್ ಸ್ಟ್ರೈಟ್ ಮಾಡ್ಕೊಂಡು ಇಲ್ಲ ಒಂದೇ ಸಮಯ ಇರ್ಬೇಕಾ? ಇಲ್ಲಿ ಮಧ್ಯದಲ್ಲಿ ಹಾಕೋತೀನಿ. ಈ ತರ ಹಿಂಗ್ ಮಾಡ್ಕೊಳ್ಳಿ, ಹಿಂಗೆ ಅವಾಗ ಸರಿ ಕೂರುತ್ತೆ. ಆಮೇಲೆ ಪಿನ್ಗಳು ರೆಸ್ಟ್ ಹಿಡಿದಿರ್ಬಾರ್ದು. ಸೀರೆನೆ ಕಿತ್ತಾಕ್ಬಿಡ್ತವೆ ಮ್ಯಾಮ್. ಸೀರೆ ಕಿತ್ತಾಕೋದ್ರಲ್ಲಿ ಹೋದ್ಸತಿ ನಂದು ಹಾರ ತಂದು ಹಾಕ್ಬಿಟ್ಟು ನೀರ್ ಹುಯ್ದು ಇಟ್ಬಿಟ್ಟಿದ್ದಾರೆ. ಹಾರ ಹಾಕಿದ್ರೆ ಅದ್ರದ್ದು ಕರೆ ಅವ್ರು 2 ದಿನ ಮುಂಚೆನೆ ಮಾಡಿ ಇಟ್ಟಿರ್ತಾರಲ್ಲ, ಅದು ಹೂವು ಕರೆದಿರುತ್ತಲ್ಲ, ಕರೆ ಹೋಗಿ ಸೀರೆ ಗಂಟ್ಕೊಂಡ್ಬಿಟ್ಟೈತೆ. ನಾನು ಇದು ಹಿಂಗಾಯ್ತು ಬಹಳ ಯತ್ನೆ ಮಾಡಿ ಮತ್ತೆ ಪೌಡರ್ ಹಾಕಿ ಅದೆಲ್ಲ ನಂದು ಆಮೇಲೆ ಮೂಡ್ತು ತಲೆ ಹೂವಿನ ಕರೆ ಅಂದ್ಬಿಟ್ಟಿದೆ. ನೋಡಿ ಮ್ಯಾಮ್, ಈಗ ಸ್ವಲ್ಪ ಹಿಂಗೆ ಎಳ್ಕೊಳ್ಳೋಣ ಚಾಪ ಮೇಲೆ, ಅದು ಸೆಟ್ ಮಾಡ್ಬೇಕಲ್ಲ ಅದಕ್ಕೆ. ಇಲ್ಲ ಮಾಡ್ಬೇಕು. ಬಾರ್ಡರ್ ಮುಂದೆ ನಮ್ಗೆ ಎಷ್ಟು ಅಗಲ ಬೇಕೋ ಅದನ್ನ ನೋಡ್ಕೊಂಡು ಸ್ವಲ್ಪ ಪ್ಲೀಸ್ ಜಾಸ್ತಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೆಚ್ಚು ಕಮ್ಮಿ 2 ತಿಂಗಳಿಂದ ಹುಡುಕ್ತಾ ಇದ್ದೆ ಮೇಡಮ್. ನೀವು ಫಸ್ಟ್ ಡೇ ಸಿಕ್ಕಿದ್ದೀನಿ, ನಾನು ಫಸ್ಟ್ ಬರುವೆ. ಸೊ
ಸೋಫಾ ಮೇಲೆ ಕೂತ್ ಅಭ್ಯಾಸ ಆಗಿದ್ದೀವಿ. ಒಂದ್ 10 ಪೇರ್ಗೆ ಆಯ್ತು ಅಲ್ವಾ? ಈಗ ಸ್ವಲ್ಪ ಹಿಂಗ್ ಪ್ರೆಸ್ ಮಾಡಿ ತಗೊಳ್ಳಿ. ಇದು ಸಮವಾಗಿ ಜೋಡಿಸ್ಬೇಕು ಇವನ್ನ. ಮುಂದೆ ಇದೆ. ಅದಕ್ಕೇನೆ ಈಗ ಜೋಡಿಸ್ಬೋದು ಮ್ಯಾಮ್. ಎಲ್ಲರೂ ಕರೆಕ್ಟಾಗಿ ಆ ಜಂಕ್ಷನ್ಗೆ ಇಟ್ಕೊಳ್ಳಿ. ಈ ತರ ಮಾಡ್ಬಿಟ್ಟು ಇಲ್ಲಿಗೆ ಗುಂಪಿನ ಹಾಕೊಳ್ಳೋದು. ಇಲ್ಲಿಗೆ ಅಂದ್ರೆ ಬಾರ್ಡರ್ ಇದೆಯಲ್ಲ, ಈ ಗೆಜ್ಜೆ ಇಲ್ಲಿ ಗೆಜ್ಜೆ ಕಟ್ಟಿರ್ತಾರಲ್ಲ ಇಲ್ಲಿಗೆ ಬರ್ಬೇಕು. ಇಲ್ಲಿ ಬಂದು ಪಿನ್. ಆಯ್ತಾ? ಈ ತರ ಟೈಟಾಗಿ ಇಟ್ಕೊಂಡು ಸುತ್ತಬೇಕು. ಸ್ವಲ್ಪ ಎಳ್ಕೊಳ್ಳಿ ಕ್ಲಾತ್ನ. ಇಲ್ಲಿ ಇದೆಯಲ್ಲ, ಈ ಪಿನ್ ತೆಗೆದುಬಿಟ್ಟು ಮಧ್ಯದ ಪಿನ್ ತೆಗೆಯೋದು. ಈ ತರ ಸೆರಗನ್ನ ಕರೆಕ್ಟಾಗಿ ಇದನ್ನೆಲ್ಲ ಫಸ್ಟೇ ಹಾಕೊಂಡ್ಬಿಡ್ಬೇಕು. ಆಮೇಲೆ ತೆಂಗಿನಕಾಯಿ ಇಡೋದು. ಇದನ್ನೆಲ್ಲ ಫಸ್ಟೇ ಹಾಕೊಂಡ್ಬಿಡ್ತೀನಿ. ಇದನ್ನೆಲ್ಲ ಬೇಕು ಅದು ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ಇಲ್ಲ ಹಾಕ್ಬಿಡ್ತೀನಿ. ಎಲ್ಲಾದ್ರೂ ಸೀರೆ ಇರುತ್ತಲ್ಲ, ಕಾಲು ಮೇಲೆ ಬರುತ್ತೆ. ಇದು ಸ್ವಲ್ಪ ಎಳ್ಬಿಟ್ಟು ಹಾಕ್ತೀನಿ. ಸಾಕಿಷ್ಟು. ಆಮೇಲೆ ಬರೀ ಮುಖ ಇಡೋದಷ್ಟೇ. ಫೇಸ್ ಮಾತ್ರ ಲಾಸ್ಟ್ ಅದು ಪಿನ್ ಹಾಕ್ಬಿಡ್ಬೇಕಾ? ಇದಕ್ಕೊಂದು ಪಿನ್ ಹಾಕೋತೀನಿ. ಉದ್ದ ಕಾಣಿಸ್ಲಿ ಅಂತ ಜಡೆ. ಇಲ್ಲ ಈ ಕಡೆ ಬಿಡೋದಾದ್ರೆ ಬಿಡೋದು. ಹಾಕುವಾಗ ಹಿಂಗ ಹಾಕಿ. ಇಲ್ಲಿ ಕೈ ಇರುತ್ತಲ್ಲ, ಕೈ ಹತ್ರ ಹಿಂಗ್ ಬರ್ಬೇಕು. ಈ ತರ ಹಾಕೊಳ್ಳಿ. ಯಾವ್ದಾಗಿದೆ? ಮಲ್ಲಿಗೆದಿದೆ. ಮಲ್ಲಿಗೆ ದಿಂಡಿ ಇರುತ್ತಲ್ಲ, ಕಮಲದ್ದೇ ತಂದಿದ್ದೀವಿ ಗೊತ್ತಿ. ಸರಿ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಆಯ್ತು. ಇದು ತಗೊಳ್ಳಿ ನೋಡಿ. ಬಿಡಿ, ಅದು ಲಾಸ್ಟಿಗೂ ಮಾಡ್ಕೊಂಡು ಏನಾಗಲ್ಲ. ಇಲ್ಲಿ ಇದು ಹಾಕಿರ್ತೀವಲ್ಲ ಪಿನ್ನು, ಅದೇನಾಗಲ್ಲ. ಇವಾಗ ಈ ತರ ಮಾಡ್ಕೊಳ್ಳಿ. ಇಟ್ಕೊಂಡು ಇಡಲಿ ಸುತ್ತಲೂ ಮಾಡ್ಕೊಳ್ಳಿ. ನೆಂಟೆ ಮಾಡಿಟ್ಟಿರ್ತಾರೆ. ತಿರ್ಗಾ ಮತ್ತೆ 3:30ಗೆ ಎದ್ದೇಳ್ಬೇಕು. ಅಷ್ಟೊತ್ತಿಗೆ ಸ್ನಾನ ಮಾಡಿ ಮನೆಲ್ಲ ಒರೆಸಿ ಮತ್ತೆ ಬಾಗಿಲು ನೀರು ಹಾಕಿ ಮುಗಿಸಿ ಪೂಜೆ ಆಗಿ 10 ಗಂಟೆ. ಆಮೇಲೆ ತಿಂಡಿ ಗಿಂಡಿ ಮಾಡ್ಬಿಟ್ಟು ಅದನ್ನೊಂಚೂರು ಏನೇನೋ ಮಾಡಿರ್ತೀನಿ ಅಮ್ಮನ ಮನೆಗೆ ಅನ್ಕೊಂಡು ಎಲ್ಲ ಮುಗಿಸೋದು 11:30. ನಮ್ಮ ಅಮ್ಮನ ಮನೆ ಅಣ್ಣನ ಮನೆಗೆ ಹೋಗ್ತೀನ, ಅದನ್ನೊಂಚೂರು ಮಾಡಿ ಕೊಟ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಕಡಲೆಕಾಳು ಉಸ್ಲಿ ಅದು ಇದು ಮಾಡಿ 3 ಗಂಟೆಗೆಲ್ಲ ಜನ ಬರಕ್ ಶುರು ಆಗ್ಬಿಡ್ತಾರೆ. 3 ಗಂಟೆ ಅಷ್ಟೊತ್ತಿಗೆ ನಾನು ರೆಡಿ ಆಗ್ಬೇಕು ಮತ್ತೆ. ಫೈನಲಿ ಈ ಒಂದು ಸ್ಯಾರಿ ಡ್ರಾಪಿಂಗ್ನ ನಮ್ಮ ಕ್ಲೈಂಟ್ಸ್ ಏನೇ ಮಾಡಿದ್ದು ತುಂಬಾ ಈಸಿಯಾಗಿ ಎಷ್ಟು ಬೇಗ ಕಲ್ತ್ರು ಅಂತಾನೆ ಗೊತ್ತಾಗ್ಲಿಲ್ಲ. 1-2 ಅವರ್ಸ್ ಒಳಗಡೆ ಕಲ್ತು ಈ ಸ್ಯಾರಿ ಡ್ರಾಪಿಂಗ್ನ ಮಾಡಿದ್ರು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.